ನೀವು ಯೂಟ್ಯೂಬ್ ಆಗ ಅಲ್ಲ ಇಲ್ಲ ಹಾಕ್ಬಿಡೋದು ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ. ಇದು ಮಸಾಲೆ ಬಿರಿಯಾನಿ, ದಮ್ ಬಿರಿಯಾನಿ. 1 kg ರೈಸ್ಗೆ ನೋಡಿ ಬಿಸಿ ಬಿಸಿ ಮಾಡ್ತಿದ್ದಾರೆ ಅವರು ಬಿಸಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ವ್ಲಾಗ್ಸ್. ಇದು ಸ್ವಲ್ಪ ನ್ಯೂ ಆಗಿದೆ ನನಗೂ, ಬಿಕಾಸ್ ಈ ವರ್ಷ ತುಂಬಾ ಸ್ಪೆಷಲ್ ಆಗಿ ತುಂಬಾ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಮುಂಚೆ ಎಲ್ಲ ಬಂದು ರೆಸ್ಟೋರೆಂಟ್ಸ್ ಕ್ಲಬ್ಗೆಲ್ಲ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಈ ಸತಿ ಬಂದು ಎಲ್ಲಾ ಫ್ಯಾಮಿಲೀಸ್ ಕರೆದು ನಿಯರ್ಲಿ 100 ಪೀಪಲ್ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆ 100 ಪೀಪಲ್ಗೆ ಬಂದು ಅಡುಗೆ ಮಾಡ್ತಿದಾರಲ್ಲ, ಅವ್ರನ್ನ ಇವತ್ತು ತೋರಿಸ್ತೀನಿ. ಅದೇ ಈ ವಿಡಿಯೋದಲ್ಲಿ ಸ್ಪೆಷಲ್. ಅವರು ಬ್ಯಾಕ್ ಸ್ಟೋರಿ ಎಲ್ಲ ಹೇಳ್ತೀನಿ, ಎಲ್ಲಿಂದ ಬಂದಿದ್ದಾರೆ, ಎಷ್ಟು ವರ್ಷನ ಅಡುಗೆ ಮಾಡ್ತಿದ್ದಾರೆ, ಮತ್ತೆ ಏನೆಲ್ಲ ಅಡುಗೆ ಮಾಡ್ತಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಹಾಗಾಗಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹೋಗೋಣ. ನೋಡಿ, ಇವರು ಬ್ಯಾನರ್ ಎಲ್ಲ ಹೊಡ್ಸಿದ್ದಾರೆ. ಬಟ್ ಏನಂದ್ರೆ ನನ್ನ ಫೋಟೋ ಮಾತ್ರ ಮಿಸ್ಸಿಂಗ್. ಎಲ್ಲ ಫೋಟೋ ಇದೆ ಇದ್ರಲ್ಲಿ ಅಲ್ವಾ ಕುಶಲ್ ಸರ್? ಗೈಸ್, ಇವತ್ತು ಕುಶಲ್ ಕ್ಯಾಮ್ರಾಮನ್, ನನಗೆ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು VSKC ವ್ಲಾಗ್ಸ್. ಸೊ ಇಲ್ಲಿ ನಾನ್ ವೆಜ್ ಅಡುಗೆ ಮಾಡ್ತಾರೆ, ಹಾಗಾಗಿ ಫುಲ್ ನಾನ್ ವೆಜ್ ಕುಕಿಂಗ್ಸ್ ಎಲ್ಲ ಇಲ್ಲೇ ನಡೀತಿದೆ. ನೀವು ನೋಡ್ಬೋದು, ಫುಲ್ ಡಿಶಸ್ ಎಲ್ಲ ಮಾಡಿಟ್ಟಿದ್ದಾರೆ ಆಲ್ರೆಡಿ. ನಾನು ಲೇಟಾಗಿ ಬಂದಿದ್ದೀನಿ ಅಷ್ಟೇ. ಬಟ್ ನಿಮಗೋಸ್ಕರ ನಾನು ಬಿರಿಯಾನಿ ಮಾತ್ರ ತೋರಿಸ್ತೀನಿ, ಕಂಪ್ಲೀಟ್ ರೆಸಿಪಿ ತೋರಿಸ್ತೀನಿ. ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಇವರೇ ಓನರ್ ಗೈಸ್, ಇವರು ಓನರ್. ಕನ್ವರ್ಸ್ ಅವರೇ ಓನರು. ಇಲ್ಲಿ ನೋಡಿ, ಫುಲ್ ಶಾಪಿಂಗ್ ನಡೀತಿದೆ. ಫಸ್ಟ್ ಸಲಾಡ್ ಅನ್ಸುತ್ತೆ. ಸೊ ಈ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಮಗೆ ಅಡಿಗೆ ಮಾಡ್ಕೊಡ್ತಿರೋ ಶೆಫ್ಸ್ ಎಲ್ಲ ಇಲ್ಲಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಯಾವ ಊರು ನೀವು? ಬೈರ್ಸ್ ಅಂತ. ಅಲ್ಲಿ ನೋಡಿ, ಬೈರ್ಸ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 40 ವರ್ಷ. ಏನ್ ಸ್ಪೆಷಲ್ ಆಗಿ ಮಾಡ್ತಿದ್ದೀರಾ? ಈ ನಮ್ ಚಿಕನ್ ಮಟನ್ ಏನು ಕೊಟ್ರು ಮಾಡ್ತೀವಿ, ಮದ್ವೆ ಮಾಡ್ತೀವಿ, ಎಲ್ಲ ಅಡ್ಗೆನೂ ಮಾಡ್ತೀವಿ. ಇದು ನೀವೇ ಕಲ್ತಿದ್ರಾ ಇಲ್ಲ ನಿಮ್ ಡ್ಯಾಡಿ? ಇಲ್ಲ, ನಮ್ ಡ್ಯಾಡಿ ಅಲ್ಲ, ನಮ್ ಚಿಕ್ಕಪ್ಪ, ನಮ್ ತಾತ ಒಬ್ರು ಇದ್ರು, ಅವರು ಕಲ್ತಿದ್ರು. ಅವ್ರ ಜೊತೆ ಹೋಗಿ ನಾವು ಕಲ್ತಿರೋದು. ನಿಮ್ ವೈಫ್? ನಮ್ ವೈಫ್ ಹೌಸ್ ವೈಫ್. 50,000 ಜನಕ್ಕೆ ಮಾಡ್ತೀವಿ. ಅಲ್ಲಿ ತನಕ ಟಾರ್ಗೆಟ್ ಇದೆ. ಇವತ್ತು 150 ಜನಕ್ಕೆ. ಇನ್ನೊಂದು 2 ಅವರ್ ಒಳಗಡೆ ಮಾಡ್ತೀವಿ. ಇಲ್ಲ, ಶಿಲ್ಘಾಟಲ್ಲಿ ಇರೋದು. ಇವೆಂಟ್ಸ್ ಎಲ್ಲಿದ್ರೆ ಅಲ್ಲಿ ಬಂದು ಮಾಡ್ಕೊಡ್ತೀವಿ. ನಾವು ಈಗ ಇದು ಪೆಪ್ಪರ್ ಚಿಕನ್ಗೆ ಇದು ಮಾಡ್ತಾ ಇದ್ದೀವಿ, ರೋಸ್ಟ್ ಮಾಡ್ತಾ ಇದ್ದೀವಿ, ಪ್ರಿಪೇರ್ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? ನಾವು 15 ಇಯರ್ಸ್. ನೀವು ಓನಾಗಿ ಕಲ್ತಿದ್ರಾ ಇಲ್ಲ ನೀವು? ಇಲ್ಲ, ನಾವು ಬೇರೆ ಕಡೆ ಕಲ್ತು ಹೀಗೆ ಓನಾಗಿ ಮಾಡ್ತೀವಿ. ಇವೆಂಟ್ಸ್ ಅಂತಾನೆ ಕಲ್ತಿರೋದು. ಹೌದು, ಇವ್ರಿಗೆಲ್ಲ ಒಂದೇ ಗ್ರೂಪ್. ನಾವು ಸಂಜೆವರೆಗೂ ವೇಟ್ ಮಾಡಿದ್ಮೇಲೆ ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ ಶೆಫ್. ನಾನು ಈ ವಿಡಿಯೋದಲ್ಲಿ 3 kg ರೈಸ್ಗೆ 4 kg ಮಟನ್ ಬಿರಿಯಾನಿ ರೆಸಿಪಿ ತೋರಿಸ್ತಿದ್ದೀನಿ. ಇದು ಆರಾಮ್ಸೆ 30 to 35 ಪೀಪಲ್ ತಿನ್ಬಹುದು. ಅಂದರೆ ನಾನು 100+ ಪೀಪಲ್ ಬರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅಂಕಲ್ ಬಂದು ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಮೋರ್ ದೆನ್ 10 ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಎಲ್ಲ ಮಾಡಿದ್ರು. ಬಟ್ ನಾನು ಲೇಟಾಗಿ ಹೋಗಿದ್ದೆ, ಹಾಗಾಗಿ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗಲಿಲ್ಲ. ಚಕ್ಕಿ ಲವಂಗ ಹಾಕಿದ್ದಾರೆ, ಸೋಂಪು, ಪಲಾವ್ ಎಲೆ ಹಾಕಿದ್ದಾರೆ, ಕಸೂರಿ ಮೆಥಿ ಹಾಕಿದ್ದಾರೆ, ಈರುಳ್ಳಿ ಹಾಕ್ತಾ ಇದೀನಿ ನೋಡಿ. 3/4 kg ಈರುಳ್ಳಿ. ಆಮೇಲೆ ಟೊಮೆಟೊ ಹಾಕೋದು. ಅದು ಚೆನ್ನಾಗಿ ಫ್ರೈ ಆಗ್ಬೇಕಂತೆ ಆಯಿಲ್ ಅಲ್ಲಿ. ಫುಲ್ ಬ್ರೌನ್ ಕಲರ್, ಅಂದ್ರೆ ಗೋಲ್ಡಿಶ್ ಬ್ರೌನ್ ಕಲರ್ ಬರ್ಬೇಕಂತೆ ಆನಿಯನ್ಸ್. ತ್ರಿಷಾ ಅವ್ರು ಬೋಣಿ ಮಾಡಿದ್ದಾರೆ. ಹೇಗಿದೆ? ಬಿಸಿ ಬಿಸಿ ಮಾಡ್ತಿದ್ದಾರೆ, ಅವರು ಬಿಸಿ ಬಿಸಿಯಾಗಿ ತಿಂತಾ ಇದ್ದಾರೆ. ಬೆಳಿಗ್ಗೆ ಅಡುಗೆ ಮಾಡ್ತಿದ್ದಾರೆ, ಏನ್ ಅನಿಸ್ತದೆ ನಿಮಗೆ? ಆಮೇಲೆ ಜೋಶಾಗೆ ಮಾಡ್ತಾ ಇದೀವಿ ನಾವು. ಯಾವಾಗಲೂ ಇದೇ ಕೆಲಸ, ಜೋಶಾಗೆ ಮಾಡ್ತಾ ಇದೀವಿ. ನಮಗೇನು ಕಷ್ಟ ಏನಿಲ್ಲ, ಆರಾಮಾಗಿ ಯಾವಾಗಲೂ ಇದೆ ಪ್ರೊಫೆಷನ್ ನಮ್ದು. ಡೈಲಿ ಇದೆ ಕೆಲಸ. ಬ್ರೌನ್ ಆಗಿದೆ, ಇವಾಗ ಬ್ರೌನ್ ಆಗಿದೆಯಾ? ಇದಕ್ಕೆ ಇದು ಪುದೀನ ಹಾಕೋದು. ಅದು ಸ್ವಲ್ಪ ಫ್ರೈ ಆಗಬೇಕು. ಇದಾಗಿದ್ದಾದ್ಮೇಲೆ ಟೊಮೆಟೊ ಹಾಕ್ತೀನಿ. ಆಯ್ತು, ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕು. ತಮಿಳ್ನಾಡಿಗೆ ಹೋಗಿದ್ದೀವಿ, ಆಂಧ್ರಾಗ ಹೋಗಿದ್ದೀವಿ, ಎಲ್ಲ ಕಡೆ ಹೋಗ್ತೀವಿ. ಕಾಶಿಗೆ ಹೋಗಿದ್ದೀವಿ, ಡೆಲ್ಲಿಗೆ ಹೋಗಿದ್ದೀವಿ, ಎಲ್ಲ ಕಡೆ ಮಾಡ್ಕೊಂಬರ್ತೀವಿ. ಹೋಗಿ ನೀವೆಲ್ಲಿ ಹೇಳಿದ್ರೆ ಅಲ್ಲೆಲ್ಲ ಮಾಡ್ಕೊಬೇಕು. ಅಂದ್ರೆ ಕರ್ಕೊಂಡು ಹೋಗ್ಬೇಕಷ್ಟೇ ಅಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ ನಾನು. ನೀವು ಕರ್ಕೊಂಡು ಹೋದ್ರೆ ನೀವೆಲ್ಲಾನ ಕರ್ಕೊಂಡು ಹೋಗಿದ್ರೆ ಅಡುಗೆ ಮಾಡ್ಕೊಡ್ತೀವಿ.
ಹಳ್ಳಿಯಿಂದ ಡೆಲ್ಲಿವರೆಗೂ ಈವೆಂಟ್ ಎಲ್ಲಿದ್ರು ಮಾಡ್ಕೊಡ್ತೀವಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇದು ಪುದೀನ, ಕೊತ್ತಂಬರಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಒಂಚೂರು ಹಾಕೊಂಡಿದ್ದೀನಿ. ಆಯ್ತಾ? ಇದೆಲ್ಲ ರೋಸ್ಟ್ ಆಗ್ಬೇಕು. ಚೆನ್ನಾಗಿದೆ. ಅದು ರೋಸ್ಟ್ ಆಗ್ಲೇಬೇಕು, ಎಣ್ಣೆಯಲ್ಲಿ ಫ್ರೈ ಆಗ್ಲೇಬೇಕು. ಹಂಗೆ ಫುಲ್ ಗಡಿಬಿಡಿ ಕಿಚನ್ ಅಲ್ಲಿ. ನಾನು ಯಾವತ್ತೂ ಈ ತರ ಕಿಚನ್ ಬಂದು ಇಷ್ಟು ದೊಡ್ಡ ದೊಡ್ಡ ಅಡಿಗೆ ಮಾಡ್ತಿರೋದು ಯಾವತ್ತೂ ನೋಡಿಲ್ಲ ನಾನು. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನಿಮ್ಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೊನೆವರೆಗೂ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮರಿಬೇಡಿ ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಿರಿಯಾನಿ ಪೌಡರ್ ಹಾಕಿದ್ದೀನಿ. ಬಿರಿಯಾನಿ ಪೌಡರ್ ಸ್ವಲ್ಪ ಹಾಕಿದ್ದೀನಿ. ಈಸ್ಟ್ರನ್ನು ನೋಡಿ ಇಂಥದ್ದು ಹಾಕಿದ್ದೀನಿ. ಬಿರಿಯಾನಿ ಪೌಡರ್ ಈಸ್ಟ್ರನ್ನು ಹಾಕಿದ್ದೀನಿ. ಮತ್ತೆ ಅರಿಶಿನ ಪುಡಿ ಒಂಚೂರು ಹಾಕಿದ್ದೀನಿ. ಆಯ್ತಮ್ಮ. ಉಪ್ಪು ಇವಾಗ ಹಾಕ್ಕೊತೀನಿ. 1 kg ರೈಸ್ಗೆ ನೋಡಿ ಇಷ್ಟು ಉಪ್ಪು ಬೇಕು, ಅಷ್ಟು ಹಾಕ್ತೀವಿ. 3 kg ಹಾಕ್ತೀನಿ. ಇದಕ್ಕೆ 2.5 ಸಾಕು. ಇರ್ಲಿ, ಆಮೇಲೆ ನೋಡ್ಕೊಂಡು ಹಾಕ್ಕಂತೀನಿ ನಾವು. ಆಯ್ತಾ? ಬೇಯಿಸಿಟ್ಟಿರೋ ಮಟನ್ ಅದಕ್ಕೆ ಹಾಕ್ಕಂತ ಇದ್ದೀವಿ. ಇವಾಗ ಅದು ಉಪ್ಪು ಖಾರ ಲೆವೆಲ್ ಆಗಿದ್ರೆ ನೋಡ್ಕೊಂಡು ಆಮೇಲೆ ಇದು ಮಾಡ್ತೀವಿ. ರೈಸ್ ಹಾಕ್ತೀವಿ. ಅದಕ್ಕೆ ನೀರು ಹಾಕ್ತೀವಿ. ಇವಾಗ ನೀರು ಹಾಕಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀವಿ. ನಾವು ಎಷ್ಟು ಅಕ್ಕಿ ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಇದು ಮಸಾಲೆ ಬಿರಿಯಾನಿ, ದಮ್ ಬಿರಿಯಾನಿ. ಅದರಲ್ಲಿ ಮಸಾಲೆ ಬಿರಿಯಾನಿ ಐತೆ, ದಮ್ ಬಿರಿಯಾನಿ ಬೇರೆ ಐತೆ. ಈ ಏನೇನು ಬಿರಿಯಾನಿಗಳು ಇರ್ತವೆ. ಇದು ಅರಿಶಿನ, ಅದು ಕಲರ್ ಸಾಕಾಗಿಲ್ಲ, ನನ್ನ ತರ ಇತ್ತು, ನಿಮ್ ತರ ಆಗ್ಲಿ ಅಂತ ಹಾಕಿದ್ವಿ. ನಾವೆಲ್ಲ ಒಂದೇ ಕಲರ್ ಬಿರಿಯಾನಿ ಅಲ್ವಾ? ಕಲರ್ ನೋಡಿ ಕಲರ್ ಆಲ್ ಆರ್ ವೆರಿ ಗುಡ್. ಆಂಟಿ ಬಂದ್ರು. ಹಲೋ ಹಲೋ, ಸಬ್ಸ್ಕ್ರೈಬ್ ಮಾಡಿ. 1.5 ಅಕ್ಕಿ ಹಾಕ್ತೀನಿ ಇದಕ್ಕೆ. 1.5 ಅಂದ್ರೆ 3 kg ರೈಸ್ ಆಗುತ್ತೆ. ಆ ರೈಸ್ಗೆ 2ರಷ್ಟು ನೀರ್ ಬೇಕಲ್ವಾ, ಅದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನೇ ಅಳತೆ ಮಾಪನ ಆಗಿ ಇಟ್ಕೊಂಡಿದ್ದೀನಿ ಇದನ್ನ. ಆಯ್ತಾ? ಅದ್ರಲ್ಲಿ ಒಂದಿತ್ತು, ಇವಾಗ 1 ಹಾಕಿದ್ದೀನಿ, 2 ಆಗಿದೆ, ಇನ್ನೊಂದು ಹಾಕ್ತೀನಿ. ನೀರ್ ಹಾಕಿದ್ದೀನಿ. ರೈಸ್ ಇದ್ರಲ್ಲಿ 1.5 ನೀರ್ ಹಾಕ್ತೀನಿ, ರೈಸ್ ಹಾಕ್ತೀನಿ, ಆಮೇಲೆ ಬೇಯಿಸ್ತೀನಿ, ದಮ್ ಹಾಕ್ತೀನಿ. ದಮ್ ಹಾಕ್ತೀನಿ. ಹೌದು. ಇದು ಹರಿಯಾಳಿ ಚಿಕನ್, ಹರಿಯಾಳಿ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ. ಅವ್ರ ಕೈಲಿ ಮಾಡಿಸ್ಕೊಳ್ಳಿ, ತರಿಸ್ಕೊಂಡು ಚೆನ್ನಾಗಿರುತ್ತೆ. ಇದೇ ಚೆನ್ನಾಗಿದೆ guys, ತುಂಬಾ ಚೆನ್ನಾಗಿದೆ. ನೋಡಿ, ಗ್ರೀನ್ ಗ್ರೀನ್ ಕಾಣ್ತಿಲ್ಲ, ಬ್ರೌನ್ ಕಾಣ್ತಿದೆ, ಬಟ್ ಇದು ಚೆನ್ನಾಗಿದೆ. ಸಾಫ್ಟ್ ಇನ್ಸೈಡ್, ಕ್ರಿಸ್ಪಿ ಔಟ್ಸೈಡ್. ಓಕೆ. ಇದು 2 kg ರೈಸ್ ಐತೆ, ಜೀರಾ ರೈಸು. ಇನ್ನೊಂದು kg ಹಾಕ್ತಾ ಇದ್ದೀನಿ. ಹಿಂಗ್ ನೋಡಿ. ಸಾಕು. 3 kg ರೈಸ್ ಹಾಕಿದ್ದೀನಿ. 3 kg ನೀರು ಇಟ್ಟಿದ್ದೀನಾ? ಓಕೆ. ಅದು ಇವಾಗ ಬೆಂದಿದ್ದಾದ್ಮೇಲೆ ದಮ್ ಹಾಕ್ತೀನಿ. ಹಿಂಗೆ ಹೌದು, ಹಂಗನೇ ಹಾಕೋದು. ಅದಕ್ಕೆ 1 ಪ್ಲೇಟ್ ಹಾಕ್ತೀವಿ, ಅದ್ರ ಮೇಲೆ ನನ್ನ ಹೆಸರಿಗೆ ನನ್ಗೆ ಗೊತ್ತಿಲ್ಲ, ಹೋಗಮ್ಮ. ಸೊ ಈಗ ರೈಸ್ ಹಾಕಿದ್ದಾರೆ, ಅದು ಕುದೀತಿದೆ. ಸ್ವಲ್ಪ ಕುದಿದ್ಮೇಲೆ ಒಂದ್ ಸ್ವಲ್ಪ ಆಡಿಸಿ ದಮ್ ಹಾಕ್ತಾರಂತೆ. ಏನೇನೋ ಮಾಡ್ಕೊಂಡ್ರೆ ಸುಮ್ಮನೆ ಎಲ್ಲ ಎತ್ಕೊಂಡೋಗಿ ನೀವು ಯೂಟ್ಯೂಬಾಗ ಅಲ್ಲ ಇಲ್ಲ ಹಾಕ್ಬಿಡೋದು ನಮ್ ಪ್ರಾಣಕ್ಕೆ ಯಾಕೆ? ಆ ಫೇವ್ರೇಟ್ ಇರೋ ರವಿತೇಜ. ತೆಲುಗು ಹೀರೋ ರವಿತೇಜ. ಕನ್ನಡದಲ್ಲಿ ಬಂದ್ರೆ ರಾಜ್ಕುಮಾರ್ ಅಣ್ಣನೇ. ವಿಷ್ಣುವರ್ಧನ್ ಫೇವ್ರೇಟ್ ಇದ್ರು, ಪಾಪ ತೀರೋದ್ರು. ಅವರಿಬ್ರು ನಮ್ಗೆ ಫೇವ್ರೇಟ್. ಹೀರೋಯಿನ್ ಯಾರ ಬರ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಇಲ್ಲ, ಬರ್ತಾ ಇರ್ತಾರೆ, ಓದ್ತಾ ಇರ್ತಾರೆ, ಹಂಗಿಲ್ಲ. ಆವಾಗ ಅಂಬಿಕಾ ಅವ್ರು ಮಾಡ್ತಾ ಇದ್ರು, ಇವರು ಬಿ ಸರೋಜಾ ದೇವಿ ಅವ್ರು ಮಾಡ್ತಾ ಇದ್ರು.
ಸರಿತಾ ಅವ್ರು ಮಾಡ್ತಾ ಇದ್ರು. ಅವರೆಲ್ಲಾನು ಅಲ್ಲ, ಹೌದು ಅಲ್ಲಮ್ಮ, ಅವರೆಲ್ಲಾನು ಟಾಪ್ ಹೀರೋಯಿನ್ಗಳು ಅವಾಗ. ಇವ್ರು ಟಾಪ್ ಹೀರೋಸು. ದೇವರಾಜ್ ಅಂದ್ರೆ ಇಷ್ಟ, ಆಮೇಲೆ ಅಂಬರೀಷ್ ಅಣ್ಣರು ಇಷ್ಟನೇ. ಅಂದ್ರೆ ಈ ಒಬ್ರೇ ಅಂತಲ್ಲ, ಯಾರು ಚೆನ್ನಾಗಿ ಮಾಡ್ತಾರ ಅವ್ರನ್ನ ನೋಡ್ತಾ ಇದ್ದಾರೆ. ಹಂಗೆ ನೋಡಿದ್ರೆ ಎಲ್ಲರೂ ಚೆನ್ನಾಗೇ ಇರ್ತಾರೆ. ನಮ್ಮ ಹೆಂಗಸರು ಚೆನ್ನಾಗವ್ರಮ್ಮ, ಅಲ್ವಾ? ಅಷ್ಟೇ, ಚೆನ್ನಾಗವ್ರೆ. ದಮ್ ಹಾಕ್ತಿದ್ದಾರೆ ಈಗ. ಇವಾಗ ಅವ್ರು ದಮ್ ಹಾಕಕ್ಕೆ ಇಟ್ಟಿದ್ದಾರೆ. ಸೊ 20 to 25 ಮಿನಿಟ್ಸ್ ದಮ್ ಹಾಕಬೇಕು. ಈಗ ಆಮೇಲೆ ಲಾಸ್ಟ್ ಅಲ್ಲ ಬಂದಿದೆ. ಮೇಲೆ ಕಲ್ಲರ್ ಚಲ್ ಚಲ್ ಚಲ್. ಸಲಾ ತ್ರಿಷಾ, ಹೌ ಇಸ್ ಇಟ್? ತಿನ್ಕೊಡಲಿ. ಗೈಸ್ ನೋಡಿ, ನಾವು ಕಿಚನಲ್ಲೇ ತಿಂತಾ ಇದೀವಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಎವರಿವನ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾಡಿನ ಜನತೆ. ಹ್ಯಾಪಿ ನ್ಯೂ ಇಯರ್, ಬಿ ಹ್ಯಾಪಿ. ಕೇಳಿಸ್ತಲ್ಲ? ಓಕೆ ಅಲ್ವಾ? ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆಯಾ? ಸೂಪರ್ ಎಲ್ಲ ತಿಂದ್ರ ನೀವು? ತಿಂತಾ ಇದ್ದೀನಿ, ಒಂದೊಂದೊಂದು ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಆಂಟಿ ಹೇಗಿದೆ? ಸೂಪರ್ ಆಗಿದೆ ಅಮ್ಮ. ಸೂಪರ್ ಆಗಿದೆಯಾ? ಅದಕ್ಕೆ ಹೇಗಿದೆ? ಚೆನ್ನಾಗಿದೆಮ್ಮ. ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ. ಆಂಟಿ ಹೇಗಿದೆ? ಎಲ್ಲ ಚೆನ್ನಾಗಿದೆ, ಎಲ್ಲ ಐಟಮ್ಸ್ ಚೆನ್ನಾಗಿದೆ. ಏನೇನು ಐಟಮ್ಸ್ ಇದೆ? ಫುಲ್ ಹೆಸರಲ್ಲಿ ಹೇಳ್ಬೇಕಂದ್ರೆ 5 ನಿಮಿಷ ಆಗುತ್ತೆ. ಎಲ್ಲ ಚೆನ್ನಾಗಿದೆ ಅಂದ್ರೆ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗಿದೆ. ಸೂಪರ್.